ನೋಡಿ, ಛಲವಾದ ನಾರಾಯಣ ಸ್ವಾಮಿ ಅವರು ಹಿರಿಯ ಲೀಡರ್ಸ್ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನು ರೈಲ್ವೆ ಇದರಲ್ಲಾಗಿದ್ದು, ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಕೇಳೋದಿಷ್ಟೇ, ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮಗೇನಿತ್ತು? ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಮಗಿದು ಶೋಭೆ ತರಲ್ಲ ನಾರಾಯಣ ಸ್ವಾಮಿ ಸರ್, ದಯವಿಟ್ಟು ತಮ್ಮ ಅಪ್ರೋಚನ್ನ ಬದಲಿಸ್ಕೊಳ್ಳಿ. ಇವತ್ತು ನಮ್ಮ ಪಕ್ಷದ MLCಗಳೆಲ್ಲ ಗವರ್ನರ್ ಮನೆಗೆ ಹೋಗಿದ್ದಾರೆ. ಗವರ್ನರ್ ಅವರು ಅಷ್ಟೇ BJPಯ ಏಜೆಂಟ್ ಥರ ವರ್ತಿಸ್ತಿದ್ದಾರೆ. ಸಾಂವಿಧಾನಿಕ ಹುದ್ದೆಗೆ ಗೌರವನೇ ಇಲ್ವಾ? ಓಕೆ, ಅವರು BJPಯಿಂದನೇ ಅಪಾಯಿಂಟ್ ಆಗಿರ್ಬೋದು, ಸಾಂವಿಧಾನಿಕ ಹುದ್ದೆಗೆ ಗೌರವ ಇಲ್ಲಿ. ಪ್ರಮಾಣ ವಚನ ತಗೊಂಡಿದ್ದಾರೆ. ಆರ್ಟಿಕಲ್ 159 ಪ್ರಕಾರ ನಾನು ಈ ದೇಶದ ಸಮಗ್ರತೆಯನ್ನು ಕಾಪಾಡ್ತೀನಿ ಅಂತ. ಅಟ್ಲೀಸ್ಟ್ ಎಲ್ಲಿ ಆ ಸಾಂವಿಧಾನಿಕ ಪೀಠಕ್ಕೆ ಗೌರವ ಎಲ್ಲಿ ಅನ್ನೋದೇ ನನ್ನಂಥ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಯಕ್ಷ ಪ್ರಶ್ನೆ ಆಗಿರೋದು. ನೋಡಿ, ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೊಡಲಿಲ್ಲ. ಶಶಿಕಲಾ ಅವ್ರದ್ದು ಕೊಡಲಿಲ್ಲ. ನಿರಾಣಿ ಅವ್ರದ್ದು ಕೊಡಲಿಲ್ಲ. BJP ಕಾಲದ ಹಗರಣಗಳು ಇವ್ರಿಗೆ ಮೈಸೂರಿನ 14 ಸೈಟ್ಗಳ ಬಗ್ಗೆ, ಒಂದಷ್ಟು ಸೈಟ್ಗಳ ಬಗ್ಗೆ ಗವರ್ನರ್ ಅವ್ರಿಗೆ ಇಷ್ಟ ಆಸಕ್ತಿ ಅಲ್ವಾ? ಸಾವಿರಾರು ಜನ ಕೋವಿಡಲ್ಲಿ ಸತ್ತೋದ್ರಲ್ಲ. ಜಸ್ಟಿಸ್ ಮೈಕಲ್ ಕುನ್ಹಾ ಅವ್ರ ರಿಪೋರ್ಟು ಹೇಳ್ತಿದೆ ಅಲ್ಲ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ. ಯಾಕೆ ಸಾವಿರಾರು ಜೀವಕ್ಕೆ ಬೆಲೆ ಇಲ್ವಾ? ಅದ್ರ ಬಗ್ಗೆ ಗವರ್ನರ್ ರಿಯಾಕ್ಟ್ ಆಗಬಾರ್ದಾ? ಸಾವಿರಾರು ಜನ ಸತ್ತೋದ್ರೆ ಪರವಾಗಿಲ್ಲ, ಯಾರಿಗೆ? BJP ಅವ್ರಿಗೆ. ಅದ್ರ ಬಗ್ಗೆ ಯಾಕೆ ಸೀರಿಯಸ್ನೆಸ್ ಇಲ್ಲ? ಇದು BJPಯವರ ದ್ವೇಷ ರಾಜಕಾರಣ. ಇದು ಖಂಡಿತವಾಗೂ ಒಳ್ಳೆಯದಲ್ಲ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಒಂದು ಸ್ಟೇಬಲ್ ಗೌರ್ಮೆಂಟ್ ನಮ್ದಿದ್ರೂ ಸಹ, ಇಷ್ಟು ಜನ 135+ ಮೆಂಬರ್ಸ್, 136 ನಾವಿದ್ದರೂ ಸಹ ಇವತ್ತು ಇವ್ರು ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದರೆ ಇದು ಮೋಸ್ಟ್ಲಿ ರಾಜಕಾರಣ ಮತ್ತೊಂದು ಹಂತಕ್ಕೆ ಹೋಗ್ತಿದೆ. ನಾನು ಯೋಚನೆ ಮಾಡ್ತಿದ್ದೆ, ಏನಪ್ಪ ಇವರು 136 ಮೆಜಾರಿಟಿ ಇದ್ದರೂ BJPಯವರು ಈಗೋ ಬೀಳಿಸ್ಬಿಟ್ವಿ ಅಂತಿದ್ದಾರೆ. ಇನ್ನೊಂದು 20 ಸೀಟ್ ಕಡಿಮೆ ಇದ್ದಿದ್ದರೆ ಇವ್ರು ನೆಮ್ಮದಿಯಾಗಿರೋಕ್ಕೆ ಬಿಡೋರ ನಮ್ಮನ್ನು ಅಂತ. ಇವರು 2013ರಲ್ಲಿ ನಮ್ಮ ಆಂಜನಪ್ಪಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಂದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಹೋಗಲಿ ಕುಮಾರಸ್ವಾಮಿ ಅವರು, ಸುಧಾಕರ್ ಅವರು ಕುಮಾರಸ್ವಾಮಿ ಅವರ ಸರ್ಕಾರನ ಎಡವೋದ್ರಲ್ಲಿ ಪ್ರಮುಖ ಪಾತ್ರ. ಆವತ್ತು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಇವರು ಕಾಂಗ್ರೆಸ್ ಪಾರ್ಟಿಯಲ್ಲಿರೋರ್ಗೂ ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ. ಇವರು BJPಗೆ ಹೋದಾಗ ಈಗ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ಸುಧಾಕರ್ ಅವರೇ, 1.25 ವರ್ಷ ಆಯಿತು ನಾವು ಕಮಿಟಿನ ಫ್ರೇಮ್ ಮಾಡಿ. ನಾವು ವಿಳಂಬ ಆಗ್ತಿದೆ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದವರು. ಅವ್ರು ಕೊಡೋ ಟೈಮಿಗೆ ಕೊಟ್ಟಿದ್ದಾರೆ ಮಧ್ಯಂತರ ವರದಿ. ಅದರಲ್ಲಿ FIR ದಾಖಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಿದೆ. ಮಿಸ್ಪ್ರಪೋರ್ಷನೇಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ, ಬಟ್ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಆ ವಿಚಾರದಲ್ಲಿ ನಾನು ಇನ್ನೂ ಯಾರ ಜೊತೆನೂ ನಾನು ಮಾತಾಡಿಲ್ಲ. ಬಟ್ ತಪ್ಪು ಮಾಡಿದರೆ ತಪ್ಪೇ. ತಾತ್ಕಾಲಿಕವಾಗಿ ಸುಧಾಕರ್ ಅವರು ಒಂದಷ್ಟು ದಿನ ತಳ್ಬೋದು, ಯಾವತ್ತೋ ಒಂದಿನ ಅದು ಅವ್ರ ಕುತ್ತಿಗೆಗೆ ಬಂದೇ ಬರುತ್ತೆ. ನನಗೆ ಆ ನಂಬಿಕೆ ಇದೆ ಸರ್. ನಮ್ಮ ಸರ್ಕಾರ ಮುಲಾಜು ನೋಡಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ನಾವ್ಯಾರೂ ಈಲ್ಡಾಗೋ ಪ್ರಮೇಯನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ಖಂಡಿತವಾಗೂ ಕ್ರಮ ವಹಿಸ್ತಾರೆ. ಬಟ್ ಏನು ಗೊತ್ತಾ, ನನಗನ್ಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿಬಿಟ್ಟಿದ್ದಾರೆ, ಹಂಗಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ. ನನಗೀವತ್ತು ಅದು 500 ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ. ಇಲ್ಲ ಸಂಸದರಿಗೆ ನಾನು ದಯವಿಟ್ಟು ಅದೇನೋ 500 ರೂಪೀಸ್ ಮಾಸ್ಕು, ವೆಂಟಿಲೇಟರ್ಸು, ಅದೇನು ಸರ್? ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ, ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ 14 ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವ್ರು ನಾವು ಸೋಲಿಸಿದ್ದೀವಿ. ಅದಕ್ಕೆ ನಾನು ನಿದರ್ಶನ. ನೋಡಿ, ನಾನು ಹೇಳೋದೊಂದು, ಸುಧಾಕರ್ ಅವರು 5 ವರ್ಷದಿಂದ ಕಾಂಗ್ರೆಸ್ MLA ಆಗಿದ್ದರು. ಆವತ್ತು BJPಯಿಂದ ಬಚ್ಚೇಗೌಡ ಸಾಹೇಬರು ಕಂಟೆಸ್ಟೆಂಟ್ ಆಗಿದ್ದರು.
ಅವ್ರು ಇವತ್ತು MLA ಅವ್ರು ಕಾಂಗ್ರೆಸ್ MLA ಆಗಿದ್ದಾಗ BJPಗೆ 35,000 ಲೀಡು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ನಾನು ಕಾಂಗ್ರೆಸ್ MLA ಆಗಿದ್ದೀನಿ. ಸುಧಾಕರ್ ಅವರು ಆ ಭಾಗಕ್ಕೆ 3 ಬಾರಿ MLA, ಚಿಕ್ಕಬಳ್ಳಾಪುರ ತಾಲೂಕಿಗೆ 3 ಬಾರಿ MLA ಜೊತೆ 1 ಸಲ ಮಿನಿಸ್ಟ್ರು. ನಾನು ಲೀಡ್ನ 19,000ಕ್ಕೆ ತಡೆದಿದ್ದೀನಿ. ಏನಾಗುತ್ತೆ, MP ದ ಪ್ಯಾಟರ್ನ್ ಆಫ್ ವೋಟಿಂಗ್ ಈಸ್ ಕ್ವೈಟ್ ಡಿಫ್ರೆಂಟ್. MLA ಬೇರೆ ಥರ ಇರುತ್ತೆ. ಬಟ್ ಅವರು 8 ವಿಧಾನಸಭಾ ಕ್ಷೇತ್ರ, ಅವ್ರ ಹತ್ರ ದುಡ್ಡಿತ್ತು, ಹಣ ಇತ್ತು, ಸಾವಿರಾರು ಕೋಟಿ ಖರ್ಚು ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ. ಖಂಡಿತವಾಗೂ ಕೋವಿಡಲ್ಲಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಸರ್, ನಾವು ಮೈಕಲ್ ಜಸ್ಟಿಸ್ ಕುನ್ಹಾ ಅವರ ಕಮಿಟಿನ ಫ್ರೇಮ್ ಮಾಡಿದ್ದು 1 ಇಯರ್ ಬ್ಯಾಕ್. 1 ಇಯರ್ ಬ್ಯಾಕ್ PSI ಆಗ್ಬೋದು, ಇದಾಗ್ಬೋದು, 1 ಇಯರ್ ಬ್ಯಾಕ್. ನಾವೇನು ಅಂದರೆ ಆತ್ರಾತ್ರವಾಗಿ ಮಾಡಿ ನಾಳೆ ಮುಖಭಂಗ ಆಗಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಪ್ರೊಸೀಜರ್ನ ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ. ಯಾರನ್ನೂ ಕ್ಷಮಿಸೋ ಉದ್ದೇಶನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DKಶಿ ಸಾಹೇಬರು, ನಮ್ಮ ಸರ್ಕಾರ ಡೇರಾಗಿ ತೀರ್ಮಾನ ತಗೊಳುತ್ತೆ. ಪಾಠ ಕಲಿಸೋರು ಕಲಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.